ಸ್ನೇಹಿತರೆ ನಮಸ್ಕಾರ. ಒಂದು ಗಾದೆ ಮಾತಿದೆ, ಏನು ಅಂದ್ರೆ ದೂರ ಇರೋ ಶತ್ರುನಾದ್ರೂ ನಂಬಬಹುದು, ಆದ್ರೆ ಜೊತೆಗಿದ್ದೆ ಅಲ್ಲಿ ಕಿರಿಯೋ ನಂಬಿಕೆ ದ್ರೋಹಿನ ಯಾವತ್ತೂ ನಂಬಾರ್ದು ಅಂತ. ಈ ಮಾತು ಕೇಳಕ್ ತುಂಬಾ ಕಷ್ಟ ಅನ್ಸ್ಬೋದು. ಇಷ್ಟ ದಿನ ಗಿಲ್ಲಿ ಜೋಕ್ ಅಂದ್ರೆ ಇವ್ರಿಗೆ ಪಂಚ ಪ್ರಾಣ. ಗಿಲ್ಲಿ ಮಾಡೋ ಕಾಮಿಡಿಗೆ ಬಿದ್ದು ಬಿದ್ದು ನಗ್ತಾ ಇದ್ರು. ಫುಟೇಜ್ ಬೇಕು ಅಂದಾಗಲೆಲ್ಲ ಗಿಲ್ಲಿ ಬೆನ್ನೆಯಿಂದ ಇರ್ತಾ ಇದ್ರು. ಆದ್ರೆ ಕಿಚನ್ ಪಂಚಾಯತಿಲಿ ಅಸ್ಲಿ ಬಣ್ಣ ಬಯಲಾಯ್ತ್ರಿ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ? ನಮ್ ಕಳ್ಳಪುಟ್ಟಿ ಸ್ಪಂದನ ಬಗ್ಗೆ ಅಲ್ಲ ಸ್ವಾಮಿ. ಗಿಲ್ಲಿ ಕ್ಯಾಪ್ಟನ್ಸಿ ಇರಿಟೇಟಿಂಗ್ ಅಂತೆ, ಅವನ ನಿರ್ಧಾರಗಳೆಲ್ಲ ತಪ್ಪಂತೆ. ಅದೇ ಗಿಲ್ಲಿ ಪಕ್ಕ ಕೂತು ನಕ್ಕಾಗ ಈ ಬುದ್ಧಿ ಎಲ್ಲೋಗಿತ್ತು ಸ್ವಾಮಿ. ಇದನ್ನೇ ಹೇಳೋದು ಬೆನ್ನಿಗೆ ಚೂರಿ ಹಾಕೋದು ಅಂತ. ಫ್ರೆಂಡ್ಸ್ ಅನ್ಕೊಂಡು ನಮ್ದವನ್ಗೆ ಇವ್ರು ಕೊಟ್ಟ ಗಿಫ್ಟ್ ವಿಷದ ಮಾತು. ಗಿಲ್ಲಿ ಫ್ಯಾನ್ಸ್ ಸುಮ್ನೆ ಬಿಡ್ತಾರ? ಈ ತರ ಡಬಲ್ ಗೆ ಮಾಡೋರ್ನ ಜನ ಯಾವತ್ತೂ ಕ್ಷಮಿಸಲ್ಲ. ನೆನ್ಪಿರ್ಲಿ ಕಳ್ಳಪುಟ್ಟಿ ಮೇಡಮ್ ಸ್ಪಂದನ ಅವರೇ, ಆಟ ಇವತ್ತು ನಿಮ್ ಪರ ಇರ್ಬೋದು, ಜನ ನಿಮ್ ಓಟ್ ಹಾಕ್ತಾ ಇರ್ಬೋದು, ಆದ್ರೆ ಜನಗಳ ತೀರ್ಪು ಬೇರೆನೆ ಇದೆ. ಯಾವಾಗ ಯಾರು ವಿಷ ಕಾರ್ತಾರೆ ಅಂತ ಹೇಳಕ್ಕಾಗಲ್ಲ. ಮಿಸ್ಟರ್ ಗಿಲ್ಲಿ ಅವರೇ, ಬಿ ಕೇರ್ಫುಲ್. ನೋಡ್ರಿ ಗಿಲ್ಲಿ, ಈಗಿರೋದು ಬರೀ ಕೆಲವೇ ವಾರಗಳು ಮಾತ್ರ. ಈ ಹಂತದಲ್ಲಿ ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾರೆ, ಯಾರು ನಿಮ್ಗೆ ಚೂರಿ ಹಾಕ್ತಾರೆ ಅನ್ನೋದು ನಿಮ್ಗೆ ಬೇಡವಾದ ವಿಷಯ. ಯಾಕಂದ್ರೆ ಹಳ್ಳಕ್ಕೆ ಕಲ್ಲು ಹಾಕೋರು 1000 ಜನ ಇರ್ತಾರೆ, ಆದ್ರೆ ಮೇಲತ್ತವರು ಬರೀ ನಮ್ ತರ ಫ್ಯಾನ್ಸ್ ಮಾತ್ರ. ನಮ್ದವರು ಮೋಸ ಮಾಡಿರ್ಬೋದು, ಜೊತೆಗಿದ್ದವರೇ ವಿಷಾನೂ ಕಾರಿರ್ಬೋದು, ಆದ್ರೆ ನೆನ್ಪಿಟ್ಕೊಳ್ಳಿ, ನೀವು ಬಂದಿರೋದು ಅವ್ರಿಗೋಸ್ಕರ ಅಲ್ಲ, ನಿಮ್ಮನ್ನ ಪ್ರೀತಿಸೋ ಸಾವಿರಾರು ಕೋಟ್ಯಾಂತರ ಜನರಿಗೋಸ್ಕರ. ಇನ್ನೊಂದು 2 ವಾರ ಅಷ್ಟೇ ಗಿಲ್ಲಿ ಅವರೇ. ನಿಮ್ ಆಟ ನೋಡಿ ನಿಮ್ಮನ್ನ ದೂರದಿಂದ ನಾಚಿಕೆ ಪಡೋ ತರ ಕಪ್ ಹಿಡಿದು ನೀವು ಹೊರಗೆ ಬರೋದನ್ನ ನೋಡಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಗಿಲ್ಲಿ ಅವರೇ, ನೀವು ಗೆಲ್ಬೇಕು, ನೀವು ಗೆದ್ದೇ ಗೆಲ್ತೀರಾ. ಆಲ್ ದ ಬೆಸ್ಟ್. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ.